ಎಲ್ರಿಗೂ ನಮಸ್ಕಾರ. ನಮ್ಮ ಅಡುಗೆ ಚಾನೆಲ್ಗೆ ಸ್ವಾಗತ. ಇವತ್ತಿನ ವಿಶೇಷ ಸೂಪರ್ ಸಾಫ್ಟಾಗಿ ರುಚಿಕರವಾಗಿ ಆರೋಗ್ಯಕರವಾಗಿರೋ ಅಂಥ ಬೆಳಗ್ಗೆ ತಿಂಡಿ, ಲಂಚ್ ಬಾಕ್ಸು, ಈವ್ನಿಂಗ್ ಸ್ನ್ಯಾಕು, ರಾತ್ರಿ ಊಟಕ್ಕೆ ಕೂಡ ಮಾಡ್ಕೊಂಡು ತಿನ್ಬೋದು. ಮಕ್ಕಳಿಗೆ ಕೂಡ ಮಾಡಿಕೊಡ್ಬೋದು. ಮೊದಲನೇ ಸ್ಟೆಪ್ಪಲ್ಲೇ ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ. ಹಸಿ ಬಟಾಣಿ ಸಿಪ್ಪೆನ ಸುಲಿಯೋಕೆ ಮುಂಚೆ ಸುಮಾರು ಒಂದು 1/4 kg ಹಸಿ ಬಟಾಣಿನ ಉಪಯೋಗ ಮಾಡಿದ್ದೀನಿ. ಹಸಿ ಶುಂಠಿ, ಮೆಣಸಿನ್ಕಾಯಿ, ಹಸಿರು ಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಇದು ಮೊದಲೇ ಬೇಯಿಸಿಟ್ಕೊಂಡಿರೋ 2 ಮೀಡಿಯಮ್ ಸೈಜ್ ಆಲೂಗಡ್ಡೆ, ಸ್ವಲ್ಪ ನೀರು. ತರ್ತರಿಯಾಗಿ ರುಬ್ಕೊಂಡ್ರೂ ಪರವಾಗಿಲ್ಲ, ನುಣ್ಣಗೆ ರುಬ್ಕೊಂಡ್ರೂ ಪರವಾಗಿಲ್ಲ. ರುಬ್ಕೊಂಡಿದ್ದಾಗಿದೆ. ಒಂದ್ಸಲ ಚೆನ್ನಾಗಿ ಕಲಿಸ್ಕೊಂಡ್ಬಿಡ್ಬೇಕು. ಇದು ಅಕ್ಕಿ ಹಿಟ್ಟು ಸುಮಾರು ಒಂದು 100 ಗ್ರಾಮ್ಸಷ್ಟು ಅಥವಾ 1 ಬಟ್ಲಷ್ಟು. ಗೋಧಿ ಹಿಟ್ಟು ಇದು ಕೂಡ ಸೇಮ್ ಕ್ವಾಂಟಿಟಿಯಲ್ಲಿ 1 ಬಟ್ಲಷ್ಟು. ಗೋಧಿ ಹಿಟ್ಟಿಗೆ ಬದಲಾಗಿ ಜೋಳದ ಹಿಟ್ಟು, ರಾಗಿ ಹಿಟ್ಟು, ಬಾಜ್ರದ ಹಿಟ್ಟು, ನಿಮ್ಗೆ ಯಾವ ಹಿಟ್ಟು ಇಷ್ಟ ಅದನ್ನು ಹಾಕೋಬೋದು. ಓಟ್ಸ್ ಮನೇಲಿದ್ದರೆ ಅದನ್ನು ಕೂಡ ಪುಡಿ ಮಾಡಿ ಉಪಯೋಗ ಮಾಡ್ಬೋದು. ರವೆ ಉಪಯೋಗ ಮಾಡ್ಬೋದು. ಇದು ಕಡಲೆ ಹಿಟ್ಟು, ಇದು ಕೂಡ ಸೇಮ್ ಕ್ವಾಂಟಿಟಿಯಲ್ಲಿ. ರುಚಿಗೆ ತಕ್ಕಷ್ಟು ಉಪ್ಪು. ಸ್ಟಾರ್ಟಿಂಗಲ್ಲಿ ಕೈಯನ್ನು ಉಪಯೋಗ ಮಾಡಿ ಕಲಿಸ್ಕೊಂಡ್ರೆ ಒಳ್ಳೆಯದು, ಬೇಗನೆ ಕೆಲಸ ಆಗೋಗುತ್ತೆ. ಈಗ ಸ್ವಲ್ಪನೇ ನೀರನ್ನ ಹಾಕ್ಕೊಳ್ತಾ ಕನ್ಸಿಸ್ಟೆನ್ಸಿನ ಅಡ್ಜಸ್ಟ್ ಮಾಡ್ಕೋಬೇಕು. ತೀರನೇ ತೆಳುವಾಗಿ ಕಲಿಸ್ಕೊಳಕ್ಕೆ ಹೋಗ್ಬೇಡಿ, ಚೆನ್ನಾಗಿರಲ್ಲ, ಆಮೇಲೆ ಬರೋದು ಇಲ್ಲ. ಆಲೂಗಡ್ಡೆ ಹಾಕ್ಕೊಂಡಿರೋದ್ರಿಂದ ಸಾಫ್ಟಾಗಿರುತ್ತೆ. ಸ್ವಲ್ಪ ಗಟ್ಟಿಯಾಗಿರೋ ಕನ್ಸಿಸ್ಟೆನ್ಸಿಯಲ್ಲಿ ಕಲಿಸ್ಕೊಂಡ್ರೆ ಒಳ್ಳೆಯದು. ಕಲಿಸ್ಕೊಂಡಿದ್ದಾಗಿದೆ. ಹಿಟ್ಟನ್ನ ರೆಸ್ಟ್ ಮಾಡೋ ಅವಶ್ಯಕತೆ ಇಲ್ಲ, ತಕ್ಷಣವೇ ಮಾಡ್ಕೋಬೋದು. ಸಣ್ಣದಾಗಿರೋದೊಂದು ಬಾಣಲೆನ ಇಟ್ಕೊಂಡಿದ್ದೀನಿ. ಮಿನಿ ಬಾಣಲಿ, 1 ಸೌಟಷ್ಟು ಹಿಟ್ಟು. ಇದ್ರ ಮೇಲೆ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರೋ ಈರುಳ್ಳಿ, ನಿಮ್ಗೆ ಯಾವ ತರಕಾರಿ ಇಷ್ಟ ತರಕಾರಿಗಳನ್ನೆಲ್ಲ ಹಾಕೋಬೋದು. ಕ್ಯಾರೆಟ್ ತುರಿ ಹಾಕೋಬೋದು. ಕೊತ್ತಂಬರಿ ಸೊಪ್ಪು, ಹಸಿರು ಮೆಣಸಿನ್ಕಾಯಿ ಎಲ್ಲ ರುಬ್ಲಿಕ್ಕೆ ಹಾಕಿದ್ದೆ, ಅಷ್ಟೇ ಸಾಕಾಗುತ್ತೆ. ಎಣ್ಣೆ ಹಾಕ್ಕೊಳ್ಳೋದು ಆಪ್ಷನಲ್ಲು. 2 ಕಡೆನೂ ಚೆನ್ನಾಗಿ ಬೇಯಿಸ್ಕೋಬೇಕು. ಇದಕ್ಕೆ ಮೊಸರನ್ನ ಉಪಯೋಗ ಮಾಡಿಲ್ಲ, ಅಡುಗೆ ಸೋಡಾ ಆಗಲಿ, ಏನೋ ಪೌಡರ್ ಆಗಲಿ ಏನೂ ಉಪಯೋಗ ಮಾಡಿಲ್ಲ. ಸೇಮ್ ಹಿಟ್ಟಲ್ಲಿ ದೋಸೆ ಹಾಕೋಬೋದು, ಇಡ್ಲಿ ಮಾಡ್ಕೋಬೋದು, ಪೊಡ್ ಕೂಡ ಮಾಡ್ಕೋಬೋದು. ಆಗಿದೆ ಇವಾಗ ಇದು.